RR ನಗರ್ನಲ್ಲಿ ಜ್ಯುವೆಲ್ ಶಾಪ್ಗೆ ಹೋದ್ವಿ. ಸುಮ್ನೆ ಅನ್ನೆಸೆಸರಿಲಿ ಅಮೌಂಟ್ ಖರ್ಚಾಗ್ತಾ ಇತ್ತು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೈನ್. ಸೊ ಹೌದು, ನಾನು ಎಷ್ಟೇ ಕನ್ಸಿಸ್ಟೆನ್ಸಿಯಿಂದ ಮಾಡ್ಬೇಕಂತ ಅನ್ಕೊಂಡ್ರು ಅಫ್ಕೋರ್ಸ್ ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ಓಕೆ, ಸೊ ಇವತ್ತು ಏನಂತ ಅಂದ್ರೆ ನನ್ನ ಬರ್ಡೇ ಆಯ್ತು ರೀಸೆಂಟಾಗಿ, ಅಂದ್ರೆ 2-3 days ಆಯ್ತು ನನ್ನ ಬರ್ಡೇ ಆಗಿ. ಯೂಶಲಿ ಎವ್ರಿ ಇಯರ್ ಹೇಗಾಗ್ತಿತ್ತು ಅಂತಂದ್ರೆ, ನಾವು ಬರ್ಡೇಗೆ ಅಂತಂದ್ರೆ ಬರ್ಡೇ ಸೆಲೆಬ್ರೇಷನ್ ಪಾರ್ಟಿ ಅಥವಾ ಟ್ರಿಪ್ ಈ ತರ ಎಲ್ಲ ಹೋಗಿ ಸುಮ್ನೆ ಅನ್ನೆಸೆಸರಿಲಿ ಅಮೌಂಟ್ ಖರ್ಚಾಗ್ತಾ ಇತ್ತು. ಪ್ರತಿ ವರ್ಷನೂ ಕೂಡ ಅಂದ್ರೆ ಫ್ರೆಂಡ್ಸ್ ನ ಕರ್ಕೊಂಡು, ಅಂದ್ರೆ ಮದ್ವೆ ಆಗಕ್ ಮುಂಚೆ ಫ್ರೆಂಡ್ಸ್ ಜೊತೆ ಈಚೆ ಹೋಗೋದು, ಅವಾಗ್ಲೂ ಖರ್ಚಾಗ್ತಿತ್ತು. ಆಮೇಲೆ ಇವಾಗ ಮದ್ವೆ ಆದ್ಮೇಲೆ ಗಂಡನ ಜೊತೆ ಈಚೆ ಹೋಗೋದು, ಪಾರ್ಟಿ ಅಥವಾ ಟ್ರಿಪ್ ಅಲ್ಲಿ ಹೋಗ್ಬಿಡೋದು, ತುಂಬಾನೇ ಜಾಸ್ತಿನೇ ಖರ್ಚಾಗ್ತಾ ಇತ್ತು. ಸೊ ಈ ಇಯರ್ ಏನ್ ಡಿಸೈಡ್ ಮಾಡಿದೆ ಅಂತಂದ್ರೆ, ಅನ್ನೆಸೆಸರಿಲಿ ಹೋಗೋದ್ ಬೇಡ, ಅಮೌಂಟ್ ವೇಸ್ಟ್ ಆಗುತ್ತೆ. ಸೊ ಅದೇ ಬರ್ಡೇ ಇದೆ, ನನ್ ಬರ್ಡೇ ಅಂತ ಅನ್ಬಿಟ್ಟು ಅದಕ್ಕೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಂದ್ರೆ ಅದೇ ಮಾಡೋಣ ಅನ್ಬಿಟ್ಟು ಫಿಕ್ಸ್ ಆದೆ. ನಾನು ಕೇಳಿದೆ ಸುನಿಲ್ನ. ಫಸ್ಟ್ ಸುನಿಲ್ ಬೇಡ ಹಂಗೆ ಹಿಂಗೆ ಅಂತ ಅಂದ್ರು, ಅಂದ್ರೆ ಈಚೆ ಹೋಗ್ಬೋದಾಗಿತ್ತು ಪಾರ್ಟಿ ಅದು ಅಂತ. ಬಟ್ ಆಮೇಲೆ ಓಕೆ, ಹೆಂಗಿರೋದು ನಮ್ಮ ಮನೆ ಸೇರತ್ತೆ, ಮನೇಲೇ ಇರುತ್ತೆ ಇನ್ವೆಸ್ಟ್ಮೆಂಟ್ ಆದ್ರೆ ಅಂತ ಹೇಳ್ಬಿಟ್ಟು, ಸೊ ಫೈನಲ್ ಆಗಿ ಒಂದು RR ನಗರ್ನಲ್ಲಿ ಜ್ಯುವೆಲ್ ಶಾಪ್ಗೆ ಹೋದ್ವಿ, ಪ್ರವೀಣ್ ಜ್ಯುವೆಲ್ಸ್ ಅಂತ. ಸೊ ಜ್ಯುವೆಲ್ರಿ ಶಾಪ್ಗೆ ಹೋದ್ವಿ. ಜ್ಯುವೆಲ್ರಿ ಶಾಪ್ ನಲ್ಲಿ ಹೋಗ್ಬಿಟ್ಟು ಏನ್ ತಗೊಂಡ್ವಿ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಏನಂತ ಅಂದ್ರೆ, ನನ್ನ ಹತ್ರ ನನ್ಗೆ ಏನ್ ಆಸೆ ಇದೆ ಅಂತಂದ್ರೆ, ನಮ್ಮ ಮನೆ ದೇವ್ರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಐಟಮ್ಸ್ ಕೂಡ ಬೆಳ್ಳಿದೇ ಇರ್ಬೇಕು ಅನ್ನೋದು ಆಸೆ. ಓಕೆನಾ? ಅಂದ್ರೆ ಅದು ಒಂಥರ ಇವಾಗ ನಂದು ಈ ಐಪ್ಯಾಡ್, ಮ್ಯಾಕ್ ಬುಕ್, ಐಫೋನು ಈ ತರ ಎಲ್ಲ ಹೇಗ್ ನಂದು ಚಿಕ್ಕ ಚಿಕ್ಕ ಆಸೆ ಇದೆಯೋ ಆ ರೀತಿ ದೇವ್ರ ಮನೆಯಲ್ಲಿ ಎಲ್ಲಾ ವಸ್ತುಗಳು ಕೂಡ ಬೆಳ್ಳಿದೇ ಇರ್ಬೇಕು ಅನ್ನೋದು ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಎಲ್ಲ ತಗೋಬಿಟ್ಟಿದೀನಿ. ಅಂದ್ರೆ ಬೆಳ್ಳಿ ಚೊಂಬು, ಆಮೇಲೆ ಅದೇನು ಅಂದ್ರೆ ಏನು ಅರ್ಶಿನ ಕುಂಕುಮ ಬಟ್ಲು 2-3 ಜೊತೆ, ಮತ್ತೆ ಚಿಕ್ಕ ಚಿಕ್ಕ ಇಷ್ಟಿಷ್ಟುದ ದೀಪಗಳು, ಆಮೇಲೆ ದೀಪಾವಳಿ ಕಂಬ, ಆಮೇಲೆ ಏನೇನೋ ಬರುತ್ತಲ್ಲಪ್ಪ, ಇನ್ನು ಏನೇನಿತ್ತು ಎಲ್ಲಾನು ತಗೋಬಿಟ್ಟಿದೀನಿ. ಬಟ್ ನನಗೆ ಪೆಂಡಿಂಗ್ ಇದ್ದಿದ್ದು ಬಂದ್ಬಿಟ್ಟು ಆರತಿ ಮಾಡೋದು, ಆಮೇಲೆ ಅದೇ ಪಂಚಾಮೃತ ಕೊಡ್ತಾರಲ್ಲ, ಸೊ ಅದು, ಆಮೇಲೆ ಒಂದು ಬೆಳ್ಳಿದು ಐಡಲ್, ಇಷ್ಟು ತಗೊಂಡೆ. ಇವಾಗ ನಾನು ತೋರಿಸ್ತೀನಿ. ಅಂದ್ರೆ ಇದು ನನ್ನ ಹತ್ರ ಇರ್ಲಿಲ್ಲ ಯಾವು ಕೂಡ. ಸೊ ಇದಿಷ್ಟನ್ನ ತಗೊಂಡೆ ಇವಾಗ ನೋಡಿ. ಓಕೆನಾ? ಸ್ಟಿಕ್ಕರ್ನ ಕಿತ್ತಿದಾರಲ್ಲ, ಅದಕ್ಕೆ ಪೇಪರ್ ಆರ್ಟ್ಸ್ ಕೊಟ್ಟಿರೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಸ್ಟಿಕ್ಕರ್ ಕಿತ್ತಿದ್ದಾರೆ. ಇಲ್ಲಿ ಏನೋ ಸ್ಟಿಕ್ಕರ್ ಇತ್ತು, ಅದಕ್ಕೆ ಅಂಟಿಸಿರೋದಕ್ಕೆ ಅದು ಅಂಟ್ಕೊಂಡ್ಬಿಡ್ತಾ ಇದೆ. ಸೊ ನೋಡಿ, ಇದು ಪಂಚಾಮೃತಕ್ಕೆ ಅನ್ಬಿಟ್ಟು ಇದು ತಗೊಂಡಿದ್ದೀನಿ. ಸೊ ಇವಾಗ ಟ್ರೆಂಡಿಂಗ್ ಜರ್ಮನ್ ಸಿಲ್ವರ್ ಅಂತ ನಡೀತಾ ಇದೆ. ಬಟ್ ಜರ್ಮನ್ ಸಿಲ್ವರ್ ಬೇಡ, ಅದು ತುಂಬಾ ಯಾವಾಗ್ಲೂ ರೀಸೆಲ್ಲಿಂಗ್ಗೆಲ್ಲ ಅಷ್ಟೊಂದು ಬರಲ್ಲ, ಅಂದ್ರೆ ರೀಸೆಲ್ಲಿಂಗ್ ಇಲ್ವೇ ಇಲ್ಲ ಬಿಡಿ ಅದಕ್ಕೆ. ಬಟ್ ಬೆಳ್ಳಿ ಆದ್ರೂ ಯಾವಾಗ್ಲೂ ನಮ್ಗೆ ಇನ್ವೆಸ್ಟ್ಮೆಂಟ್ ತರಾನೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು 92.5ಗೆ ಹೋಗಿದ್ದೆ ಆಕ್ಚುಲಿ ಅದನ್ನ ಹುಡ್ಕೊಂಡು. ಬಟ್ ನನಗೆ 80 ಟಚ್ ಸಿಕ್ತು. ಕಾಣಿಸ್ತಿದ್ಯಾ ಗೊತ್ತಿಲ್ವೇ ನೋಡಿ, ಮೇ ಬಿ ಇವಾಗ ಕಾಣಿಸ್ಬೋದು. ಹಾ ನೋಡಿ, 80 ಟಚ್ದು ಎಲ್ಲಾನು 80 ಟಚ್ ಸಿಕ್ತು. ಬಟ್ ನನಗೆ 92.5 ಬೇಕಿತ್ತು, ಬಿಕಾಸ್ ನನ್ನ ಹತ್ರ ಇರೋ ಎಲ್ಲನೂ ಕೂಡ 92.5 ಇದೇನೆ. ಏನಂತ ಅಂದ್ರೆ, ನಾನು ಯಾವಾಗೂ ಹೋಗಿ ಸಡನ್ ಆಗಿ ರೆಡಿ ತಗೊಂಡ್ ಬರ್ತಾ ಇರ್ಲಿಲ್ಲ, ಮಾಡ್ಸಕ್ ಕೊಡ್ತಿದ್ದೆ. ಮಾಡಕ್ ಕೊಟ್ರೆ ಒಂದ್ ಸ್ವಲ್ಪ ಪ್ಯೂರ್ನಲ್ಲಿ ನೀಟಾಗಿ ಗಟ್ಟಿಗೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿ ಮಾಡಿಸ್ತಿದ್ದೆ. ಬಟ್ ಈ ಸರಿ ಬೇಡ, ಬರ್ಡೇ ದಿನಾನೇ, ಈಗಲೂ ನನಗೆ ಆಪ್ಷನ್ ಇತ್ತು ಏನಂತಂದ್ರೆ ಮಾಡಕ್ ಹಾಕೋಣ ಅಂತಂತ. ಬಟ್ ಬರ್ಡೇ ದಿನಾನೇ ಏನು ಬಂದಂಗಿರಲ್ವಲ್ಲ, ಸೊ ಅದಕ್ಕೆ ಬೆಳ್ಳಿದನ್ನ ಅಂದ್ರೆ ರೆಡಿಮೇಡ್ ಹೋಗಿ ತಗೊಂಡಿದ್ವಿ. ದೊಡ್ಡದಾಗೆ ಇದೆ ಇದು ಆಕ್ಚುಲ್ ಆಗಿ. ನೋಡಿ ನಾನು 3 ಬೆರಳು ಕವರ್ ಆಗ್ತಿದೆ. ಸೊ ದೊಡ್ಡದಾಗಿದೆ. ಇದು ಕೂಡ ಎಲ್ಲಿದೆ ಮಾರ್ಕ್? ಹಾ, ಇಲ್ಲಿದೆ ನೋಡಿ, ಇಲ್ಲಿದೆ. ಇದು 80 ಟಚ್ ದೇನೆ. ಸೊ ಇದಿಷ್ಟು ನನ್ನ ಹತ್ರ ಇರ್ಲಿಲ್ಲ, ಬೇರೆ ಎಲ್ಲಾನು ಇತ್ತು. ಚೊಂಬಿಂದ ಹಿಡಿದು ದೇವ್ರ ಮನೆಗೆ ಏನೇನ್ ಬೇಕು ಎಲ್ಲಾನು ಇದೆ ನನ್ನ ಹತ್ರ. ಎಲ್ಲಾ ಸೆಟ್ಟು, ಒಂದ್ ದೀಪ, ಅರ್ಶಿನ ಕುಂಕುಮ ಬಟ್ಲು ಇದೆಲ್ಲ ನೋಡಿದ್ರೆ ಒಂದ್ 2-3 ಸೆಟ್ ಈ ತರನೇ ಇದಾವೆ. ಬಟ್ ಇದು ಇರ್ಲೇ ಇಲ್ಲ, ಇದನ್ನ ತಗೊಂಡೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗಣೇಶ, ಚಿಕ್ಕದಾಗಿರೋ ಒಂದು ಗಣೇಶನ ತಗೊಂಡೆ. ಯಾಕೆಂದ್ರೆ ಇನ್ನೇನ್ ವರಮಲಕ್ಷ್ಮಿ ಹಬ್ಬ ಬಂತಲ್ಲ. ಸೊ ನಾವ್ ಯಾವಾಗ್ಲೂ ಅಂದ್ರೆ ಅವಾಗಿಂದನೂ ನಮ್ಮ ಮಮ್ಮಿ ಮನೆಯಲ್ಲಿ ಹೆಂಗ್ ಮಾಡ್ತಿದ್ರು ಅಂತಂದ್ರೆ, ಲಕ್ಷ್ಮಿನ ಕೂರ್ಸ್ಬಿಟ್ಟು ಮುಂದ್ಗಡೆ ಒಂದ್ ಚಿಕ್ಕ ಪ್ಲೇಟ್ ನಲ್ಲಿ ನಾವು ಗಣೇಶನ ಕೂರಿಸ್ತಿದ್ವಿ. ಓಕೆನಾ? ನೋಡಿ ಎಷ್ಟು ಕ್ಯೂಟ್ ಇದೆ. ಸೊ ಒಂದು ಗಣೇಶನ ಐಡಲ್ ತಗೊಂಡೆ. ಇದು ಮೇ ಬಿ
3 ಇಂಚ್ ಇದೆ, 3 ಇಂಚ್ ಇದೆ ಕರೆಕ್ಟಾಗಿ ನನ್ನ ಬೆರಳಷ್ಟು ಅಂತ ಅಂದ್ರೆ ಅಲ್ಲ ಸಾರಿ 2.5 ಇಂಚ್ ಇದೆ, 2.5 ಇಂಚ್ ಇದೆ. ಬಟ್ ದೊಡ್ಡದಾಗೂ ಇರಬಾರ್ದಂತೆ ದೇವ್ರದು, ಅದಕ್ಕೆ ನಾನು ಚಿಕ್ಕದಾಗೆ ಪುಟಾಣಿಗೆ ತಗೊಂಡೆ. ಸೊ ಇದಿಷ್ಟು ಸೇರಿ ನನಗೆ ಅಂದ್ರೆ ಇವಾಗ ಇಷ್ಟು ತಗೊಂಡಿದ್ದೀನಿ, ಇಷ್ಟನ್ನ ತಗೊಂಡಿದ್ದಕ್ಕೆ ಇವಾಗ ನನಗೆ ವರ್ತ್ ಅಂತ ಅನಿಸ್ತಿದೆ. ಸೊ ಸುಮ್ಮನೆ ಅನ್ನೆಸೆಸರಲಿ ನಾನು ವೇಸ್ಟ್ ಮಾಡೋದಕ್ಕಿನ್ನ ಹೌದು ನನಗೆ ಮನೆಗೆ ಏನೋ ಒಂದು ಬಂದಿದೆ ಸೊ ಅಂದ್ಬಿಟ್ಟು ತಗೊಳಂಗ ಆಯ್ತು. ನೆಕ್ಸ್ಟ್ ಇನ್ನ ಪೆಂಡಿಂಗ್ ನನ್ ದೇವ್ರ ಮನೆಗೆ ಅಂತ ಇರೋದು, ನನ್ನ ಕನಸಿನಲ್ಲಿ ಪೆಂಡಿಂಗ್ ಇರೋದು ದೇವ್ರ ಫೋಟೋಗಳು. ದೇವ್ರ ಫೋಟೋಗಳು ಬೆಳ್ಳಿದಿಂದ ಮಾಡಿಸ್ಕೊಳ್ಳೋ ಅಂತ ಇನ್ನ ಟೈಮ್ ಬಂದಿಲ್ಲ. ಬಟ್ ಪ್ರಾಬಬ್ಲಿ ಅಲ್ಲ, ಕನ್ಫರ್ಮ್ ಆಗಿ ನಾನು ಮಾಡಿಸ್ಕೊಂತೀನಿ. ಸೊ ನನ್ಗದು ಕನ್ಸಿರೋದ್ರಿಂದ ನಾನು ಮಾಡಿಸ್ಕೊಂತೀನಿ. ಬಟ್ ಮೇ ಬಿ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇನೆ, ಬಟ್ ಮಾಡಿಸ್ಕೊಂತೀನಿ. ಸೊ ಇದಿಷ್ಟಕ್ಕೆ ನನಗೆ ಎಷ್ಟು ಆಗಿರ್ಬೋದು ಅಮೌಂಟ್ ಅಂತ ಗೆಸ್ ಮಾಡಿ ಯಾರಾದ್ರೂ. ಎಷ್ಟು ಆಗಿರ್ಬೋದು ಯಾರಿಗಾರು ಒಂದ್ ಸ್ವಲ್ಪ ಗೆಸ್ ಮಾಡಿ ಕಮೆಂಟ್ ಹಾಕಿರಿ. ಬಟ್ ನನ್ಗೆ ಒಂದ್ ಸೆಕೆಂಡ್, ಹಾ ಸೊ ಬಿಲ್ ಬಂದ್ಬಿಟ್ಟು ನನಗೆ 30,000 ಆಗಿದೆ. 32 ಚಿಲ್ಲರೆ ಆಗಿತ್ತು, ಸಾರಿ 36,902 ರೂಪಾಯಿ ಆಗಿತ್ತು. ಬಟ್ ನನಗೆ ಡಿಸ್ಕೌಂಟ್ ಎಲ್ಲ ಹೋಗಿ 38, ಸಾರಿ ಅಲ್ಲ ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೀನ, ಇಲ್ಲ ಕರೆಕ್ಟಾಗಿ 40 ಚಿಲ್ಲರೆ ಆಗಿತ್ತು. ನನಗೆ ಡಿಸ್ಕೌಂಟ್ ಹೋಗಿ ಆಮೇಲೆ 38ಕ್ಕೆ ಮಾಡಿಕೊಟ್ರು. 38ಕ್ಕೆ ಮಾಡಿಕೊಟ್ರು. ವರಮಲಕ್ಷ್ಮಿದೇನೋ ಆಫರ್ ನಡೀತಾ ಇದೆ ಮೇಡಮ್, ಸೊ ಕಮ್ಮಿ ಆಗುತ್ತೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಮ್ಮಿಗೆ ಹಾಕೊಟ್ರು. ಸೊ 38,000 ಆಯ್ತು ನನಗೆ ಇಷ್ಟರಿಂದ. ಸೊ ಇವಾಗ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಇದು ಎಷ್ಟೋ ವರ್ತ್ ಅಂತ ಅನ್ಸಲ್ವಾ ಇವಾಗ ನಿಮ್ಗೆ ಅಲ್ವಾ? ಸೊ ಅಷ್ಟೇ. ಸೊ ಈ ವಿಡಿಯೋನ ಇಷ್ಟ ಆಗಿದ್ರೆ ನಿಮ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.